ಗೀಯಗ ಗೀಯಗ ಗೀಯ ಗೀಯಗ ನಾವು ಬಂದೇವ ನಾವು ಬಂದೇವ ಸುದ್ದಿ ತಂದೇವ ಸುದ್ದಿ ತಂದೇವ ನಾವು ಬಂದೇವ ಪ್ಲಾಸ್ಟಿಕ್ ಹಸುರನ ಕೊಲ್ಲೋದಕ್ಕ ನಾವು ಬಂದೇವ ಪರಿಸರ ಕಾಳಜಿ ಮೆರ್ಸೋದಕ್ಕ ಹಾಡ್ರಿ ನನ್ ಜೋಡಿ ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ ಹೌದ್ರಿಪ್ಪ ಹೌದು ನಾವಂತೂ ಬಂದಾಯ್ತು ಅಣ್ಣಾರ ಅಲ್ಲೆಲ್ಲರೂ ಹೊಂಟಿರ್ತಾರಲ್ಲ ಮಂದಿ ಅವ್ರನ್ನೂ ಒಂದಿಟ್ಟ ಕರೀರಿ ನೀವು ಅಷ್ಟ ಮೊಬೈಲ್ ಎಲ್ಲ ನೋಡ್ಬೇಡ್ರಿ ನಾವು ಇವತ್ತು ನಿಮ್ ಮುಂದೆ ಒಂದ್ ನಾಟಕ ತೋರ್ಸರದೀವಿ ಅದ್ರಾಗ ಬಾಳ ಒಳ್ಳೆ ಸುದ್ದಿ ಐತಿ ಅದನ್ನ ನೀವು ನೋಡ್ಬೇಕು ನೋಡಿ ಮನಿಗ್ ಹೋಗಿ 4 ಮಂದಿಗೆ ಹೇಳ್ಬೇಕು ಯಾಕಂದ್ರ ಸುದ್ದಿ ಅಲ್ಲೂ ಮುಟ್ಬೇಕಲ್ರಿಪ್ಪ ಮತ್ತೇನಂತೀರಿ ಶುರು ಮಾಡೋಣ ಬನ್ನಿ ಹಾಗಿದ್ರೆ ನಿಮ್ನ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಎಷ್ಟು ಸುಂದರವಾಗಿತ್ತು ಗೊತ್ತಾ ಆ ಕಾಲ ಆ ಕಾಲ ಎಷ್ಟು ಸುಂದರವಾಗಿತ್ತು ಅಂದ್ರೆ ಕೇಳಿದ್ರಲ್ಲ ಈಗೊಂದು ಮ್ಯೂಸಿಕ್ ನೆನ್ಪಿರ್ಬೇಕು ಯಾವ ಫಿಲಮ್ದು ಅಂತ ನಮ್ಮ ಕವಿ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಆಗಿನ ಕಾಲದ ಬಗ್ಗೆ ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ ಹಸುರ್ ಕವಿ ಬಾಷ್ಪರವಿಯ ಕಡಲಿನಲ್ಲಿ ಕೂಡ ಇತ್ತು ಹಸಿರಂದ್ರೆ ಎಲ್ಲಾ ಕಡೆ ಇತ್ತು ಎಲ್ಲೆಲ್ಲೂ ಆರೋಗ್ಯ ಎಲ್ಲೆಲ್ಲೂ ಹಸಿರು ಕಂಗೊಳಿಸ್ತಾ ಇತ್ತು ಈಗ ನೀವು ಈಗ ಬೇಸಿಗೆ ಕಾಲ ಬಂತು ಅಂತ ತಿಳ್ಕೊಳ್ಳಿ ಎಲ್ಲೋಗ್ತೀರಾ ಕಾಡ್ಗೋಗೋಣ ಹಸಿರು ನೋಡಕ್ಕೆ ಅಂತ ಯಾಕೆ ಇಲ್ಲೆಲ್ಲೋ ಕಾಣ್ತಿಲ್ವಾ ಹಸಿರು ನಮ್ಗೀಗ ಬದ್ಲಾಗೋಯ್ತಾ ಎಲ್ಲ ಆಗಿನ ಕಾಲ ಚೇಂಜ್ ಆಗೋಯ್ತಾ ಆ ಚೇಂಜು ಯಾರು ತಂದ್ರು ಗೊತ್ತಾ ಆ ಚೇಂಜು ಆ ಅಸುರ ಆ ಭಯಂಕರವಾದ ಅಸುರ ಹೇಗಿದ್ದಾನೆ ಗೊತ್ತಾ ಅಸುರ ನೋಡಕ್ಕೆ ಕುತೂಹಲ ಇದೆಯಾ ನನಗಂತೂ ಭಯ ಆಗತ್ತಪ್ಪ ಅಸುರನ್ ನೋಡಕ್ಕೆ ಆದ್ರೆ ಬರ್ತಾನೆ ಅಸುರ ಬಂದ್ ಬಿಟ್ಟಿದಾನೆ ಅಸುರ मस्तकों के झुंड आज जंग की घड़ी की तुम हार दो शान या की जान का उदान आज एक धनुष के बाण पे उतार दो मस्तकों के झुंड आज जंग की घड़ी की तुम हार दो शान या की जान का उदान आज एक धनुष के बाण पे उतार दो
ಸಾಕಾಯ್ತಾ ಸಾಕಾಯ್ತಾ ಆಗ್ಲೇಬೇಕಂತ ತಾನೇ ಇವತ್ತು ಲಾಲ್ಬಾಗಿಗೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನು ಆಗಿರ್ಬೋದು, ಆದ್ರೆ ಈ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಕಚ್ಚಿದ್ದು ನೀವು ಏನ್ ಮಾಡ್ತೀರಾ? ಇದು ನನ್ನೂರೇ, ಇದು ನನ್ನ ಭೂಮಿ. ನಾನಿವತ್ತು ಲಾಲ್ಬಾಗ್ನಲ್ಲಿ ಹುಡುಗಿದ್ರೆ ಅಬ್ರಸುತ್ತೆ ತಡ್ದ ಅಂದ್ರೆ ಕೈ ಎತ್ತಿ ತಡ್ದ ಅಂದ್ರೆ ಕಣ ಪಿತಳ ಪಾತಾಳ ನನ್ನ ಕಣ ಕಣ ನಾನು ಎಲ್ಲಂದ್ರೆ ನಾನೇ ಬರ್ತಿದ್ದೀನಿ ಕಣ್ರ. ನಾವಿದ್ದು ಕಣ್ರು ಎಲ್ಲಂದ್ರಲ್ಲಿ ನಾನು ಬರ್ತಿದ್ದೇನೆ. ಇದು ಹಸಿರ ಕೋಟೆ ಕಣ. ನಮ್ದು ಕಣ್ರು ಈ ಸಾಮ್ರಾಜ್ಯ ಕೋಟೆ. ನಾನು ಎಲ್ಲಿಂದ ಬಂದೆ ಅನ್ಕೊಂಡ್ರಿ? ನಿಮ್ಮ ಅನುಕೂಲಕ್ಕೋಸ್ಕರ ನನ್ನನ್ನು ಕಚ್ಚಿದ್ದೀರಾ, ನನ್ನನ್ನು ಹುಟ್ಟಾಕ್ಸಿದ್ದಲ್ದೆ ನನ್ನನ್ನು ಹಸಿರನ್ನಾಗಿ ಮಾಡಿದ್ದೀರಾ. ನನ್ನನ್ನು ಹಸಿರನ್ನಾಗಿ ಮಾಡಿದ್ದೀನಿ ಯಾರು ಗೊತ್ತಾ? ನನ್ನ ಹಸಿರನ್ನಾಗಿ ಮಾಡಿದ್ದೀನಿ ಯಾರು ಗೊತ್ತಾ? ನೀವು 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 ನೀನೇ. ನೋಡಿದ್ರಲ್ಲ ಈ ಹಸುರರ ಅಟ್ಟಹಾಸ. ಭೂಮಿನೇ ಪ್ಲಾಸ್ಟಿಕ್ ಕವರ್ ಅಲ್ಲಿ ತುಂಬಿದ್ದಾರೆ. ಏನಾಗ್ತಿದೆ ನಮ್ ಭೂಮಿ? ಯೋಚನೆ ಮಾಡಿ ಒಂದ್ಸತಿ. ಈ ಫಲವತ್ತಾಗಿತ್ತು ಮೊದ್ಲು ನಮ್ ಮಣ್ಣು. ನೆನ್ಪಿರ್ಬೇಕು, ನಿಮ್ ಮನೇಲಿ ಅಜ್ಜಿ ತಾತಂದ್ರೆಲ್ಲ ಇದ್ರೆ ಹೇಳ್ತಾರೆ, ಆಗಿನ ಕಾಲದ ತರಕಾರಿ ಹಣ್ಣೆಲ್ಲ ಬಹಳ ಚೆನ್ನಾಗಿತ್ತಪ್ಪ, ಅದಕ್ಕೆ ನಮ್ಗೆ ರೋಗಗಳು ಬರ್ತಿರ್ಲಿಲ್ಲ. ಈ 30-40ಕ್ಕೆ ಶುಗರು BP ಎಲ್ಲ ಶುರು ಆಗಿದೆ. ಏನಕ್ಕೆ? ಮೊದ್ಲು ಮಣ್ಣು ಫಲವತ್ತಾಗಿತ್ತು, ಈ ತರ ಪ್ಲಾಸ್ಟಿಕ್ ಇರ್ಲಿಲ್ಲ ಮಣ್ಣಲ್ಲಿ. ಅದ್ರ ಬದಲು ನಾವು ಗೊಬ್ಬರ ಹಾಕ್ತಿದ್ವಿ. ಇದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ. ಇದನ್ನ ಹಾಕಿ ನಮ್ ಮಣ್ಣು ಶುದ್ಧವಾಗಿತ್ತು. ಅದ್ರಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿತ್ತು. ಆದ್ರೆ ಈಗ ನಮ್ಮಲ್ಲಿರೋ ಹಸುರ ಎದ್ದಿದ್ದಾನೆ. ಎಂಥ ಹಸುರ? ಪ್ಲಾಸ್ಟಿಕ್ ಹಸುರ. ಏನ್ ಮಾಡ್ತಾ ಇದ್ದಾನೆ ನೋಡಿದ್ರಲ್ಲ? ಸಿಕ್ಕ ಕಸನ ಪ್ಲಾಸ್ಟಿಕ್ನ ಆ ಮಣ್ಣಿಗೆ ಬೆರೆಸ್ತಾ ಹೋಗ್ತಾ ಇದ್ದಾನೆ. ಯೋಚನೆ ಮಾಡಿ, ಮೊದ್ಲು ಗೊಬ್ಬರ ಹಾಕ್ತಿದ್ವಿ, ನೈಸರ್ಗಿಕ ಗೊಬ್ಬರ, ಮನೇಲೆ ತಯಾರು ಕೂಡ ಮಾಡ್ಬೋದಿತ್ತು ಅಂತ ಗೊಬ್ಬರನ ಹಾಕಿದಾಗ ಹಣ್ಣು ತರಕಾರಿ ಎಷ್ಟು ಚೆನ್ನಾಗಿರ್ತಿತ್ತು. ಒಂದ್ ಆಲೋಚನೆ ನಿಮ್ಮಲ್ಲಿ ಬಿಟ್ಟು ನಾನು ಹೋಗ್ತೀನಿ. ಈಗ ಅವಾಗ ಹಾಗಿತ್ತು ಹಣ್ಣು ತರಕಾರಿ ಅಂದ್ರೆ, ಈಗ ಪ್ಲಾಸ್ಟಿಕ್ ಕಸನೆಲ್ಲ ಹಾಕಿ ಬೆಳೆದಿರೋ ತರಕಾರಿ ಹಣ್ಣು ಹೇಗಿರುತ್ತೆ? ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾ? ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಒಳ್ಳೇದಾ? ನಿಮ್ ಮೊಮ್ಮಕ್ಕಳು ಮರಿ ಮಕ್ಕಳು ಅವ್ರ ಆರೋಗ್ಯಕ್ಕೆಲ್ಲ ಒಳ್ಳೇದಂತೀರಾ? ಯೋಚನೆ ಮಾಡಿ. ಉಳಿಸಿ ಉಳಿಸಿ ಪರಿಸರ, ಉಳಿಸಿ 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 ಪರಿಸರ, ಉಳಿಸಿ. ಬೇಡವೇ ಬೇಡ ಪ್ಲಾಸ್ಟಿಕ್, ಬೇಡ. ಉಳಿಸಿ ಉಳಿಸಿ ಪರಿಸರ, ಉಳಿಸಿ. ಬೇಡವೇ ಬೇಡ ಪ್ಲಾಸ್ಟಿಕ್, ಬೇಡ. ಇನ್ನೊಂದ್ಸರಿ ಹೇಳಿ. ಉಳಿಸಿ ಉಳಿಸಿ ಪರಿಸರ, ಉಳಿಸಿ 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 ಪರಿಸರ, ಉಳಿಸಿ. ಎಲ್ಲಿವರೆಗೂ ಅಂತ ಈ ಪ್ಲಾಸ್ಟಿಕ್ ಹಸುರ ಹೋರಾಟ ನಡೀತಾನೆ ಇರುತ್ತೆ ಅಂತೀನಿ. ನಮ್ಮಂತ ಹೋರಾಟಗಾರರು ಇಲ್ಲೆಲ್ಲೂ ಇಲ್ವೇನು? ನಾವಿದ್ದೀವಿ, ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ. ಏನ್ ಗೊತ್ತು ನಿಮ್ಗೆಲ್ಲ? ಗೊತ್ತಾ? ಇತ್ತೀಚೆಗೆ ಹಸು ಹೊಟ್ಟೆಯಲ್ಲಿ 50 kg ಪ್ಲಾಸ್ಟಿಕ್ ಸಿಕ್ಕಿದೆ. ಅದನ್ನೆಲ್ಲ ಬಿಟ್ಬಿಡಿ, ಇನ್ನೊಂದು ವಿಚಾರ ಹೇಳ ನಿಮ್ಗೆಲ್ಲ. ತಾಯಿ ಎದೆ ಹಾಲಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ ಅಂತೆ. ಎಲ್ಲಿಗೆ ಬಂದ್ವಿ ನಾವೆಲ್ಲ? ತಾಯಿ ಎದೆ ಹಾಲಲ್ಲಿ ಮೈಕ್ರೋ ಪ್ಲಾಸ್ಟಿಕ್, ಎಲ್ಲ ಕಡೆ ಪ್ಲಾಸ್ಟಿಕ್. ಹಸು ಹೊಟ್ಟೆಯಲ್ಲಿ, ತಾಯಿ ಎದೆ ಹಾಲಲ್ಲಿ, ಸಮುದ್ರದ ತಳದಲ್ಲಿ, ಲಾಲ್ಬಾಗ್ ಮುಂದ್ಗಡೆಯಲ್ಲಿ. ನಮ್ಮ ಹೊಟ್ಟೆಲೇನಿಲ್ಲ ಅನ್ಕೊಂಡಿದ್ದೀರೇನು ಪ್ಲಾಸ್ಟಿಕ್?
ಆಲ್ರೆಡಿ ತುಂಬಿಕೊಂಡಿದೆ. ಅದೇನೋ ಅಂತಾರಲ್ಲ, ಅವನಿಗೇನು ಇರ್ಲಿಲ್ಲ ಗುರು, ಕ್ಯಾನ್ಸರ್ ಬಂದ್ ಸತ್ತೋದ ಅಂತ. ಯಾಕೆ ಯಾಕೆ ಅಂತ ಯೋಚನೆ ಮಾಡಿ. ಈ ಮೈಕ್ರೋ ಪ್ಲಾಸ್ಟಿಕ್ಕಿನ ಅಣು ಅಣು ನಮ್ಮನ್ನ ಸೇರ್ಕೊಳ್ತಾ ಇದೆ. ಒಂದು ಸರಿ ಯೋಚನೆ ಮಾಡಿ. ತಮ್ಮ ಬಾ, ಅದೇ ನೋಡ್ತೀಯ ಬಾ. ಏನು ನಮ್ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದೀಯಾ? ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ. ಹೇಳೋ ಅವರಿಗೆ, ಅಷ್ಟಕ್ಕೆ ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಸಿಗುತ್ತಾ? ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಈ ಪ್ಲಾಸ್ಟಿಕ್ ಅಂತ ಬೇಡಿಕೆ ಅಂತ ಕಡಿಮೆನೇ ಆಗೋದಿಲ್ಲ ಕಣ್ರೋ. ಆಗಲ್ಲ. ಕಡಿಮೆ ಆಗುತ್ತಾ? ಆಗಲ್ಲ. ಈ ಪ್ಲಾಸ್ಟಿಕ್ ಇಲ್ಲ ಈ ಜನಗಳಿಗೆ ಬದುಕಕ್ ಆಗುತ್ತಾ? ಆಗಲ್ಲ. ಬದುಕಕ್ ಆಗಲ್ಲ ಅಂತ ಹೇಳಿ. ಆಗಲ್ವಾ ಹೇಳಿ, ಆಗಲ್ವಾ? ಆಗಲ್ವಾ? ಆಗತ್ತೆ. ಯಾಕೆ? ಪ್ಲಾಸ್ಟಿಕ್ ಹುಟ್ಟೋಕು ಮುಂಚೆ ನಮ್ ಪೂರ್ವಜರು ಬದುಕಿಲ್ವೇನು? ಪ್ಲಾಸ್ಟಿಕ್ ಇತ್ತೇನು ಆ ಕಾಲದಲ್ಲಿ? ಆಗಲ್ವಾ? ಈಗ ಹೇಳಿ, ಪ್ಲಾಸ್ಟಿಕ್ ಇಲ್ದೆ ನಮಗ್ ಬದುಕೋಕ್ ಆಗಲ್ವಾ? ಆಗತ್ತೆ. ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವ್ರಿಗೆಲ್ಲ ತಲೆ ಕೆಟ್ಟಿದ ಗುರು, ತಲೆ ಕೆಟ್ಟಿದ. ಆಯ್ತು, ನೀವ್ ಹೇಳಿದ್ ಮಾತ್ ನಾವು ಒಪ್ಕೊಳ್ಳೋಣ. ಇಲ್ಲೇನಿಲ್ಲ, ಇಲ್ಲಿ ನೋಡಿದ್ರೆ ಇದು ಪೇಪರ್ ಕಪ್ ಅಂತ ಹಾಕಿದಿರಾ? ಏನ್ ಸಾರ್ ಏನಂತೀರಾ? ಇದು ಪೇಪರ್ ಕಪ್ ತಾನೆ? ಏನ್ ಮೇಡಮ್ ನಿಮ್ಗೆ ಗೊತ್ತಾಗ್ತಿಲ್ವಾ? ಇದು ಪೇಪರ್ ಕಪ್ ನೀವು ನೋಡ್ತಾ ಇಲ್ವಾ? ಇದೆಲ್ಲ ಪೇಪರ್ ಕಪ್ ಅಲ್ವಾ? ಇವ್ರು ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಪೇಪರ್ ಕಪ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಇದು ಪೇಪರ್ ಕಪ್ ತಾನೆ? ಏನಪ್ಪಾ ನಿಮ್ಗೇನ್ ಅನ್ಸುತ್ತೆ? ಇದು ಪೇಪರ್ ಕಪ್ಪಾ? ಹೇಳಿ, ನಂಗೆ ನಿಮ್ ಉತ್ತರ ಬೇಕು. ಇದು ಪೇಪರ್ ಕಪ್ ತರ ಕಾಣಿಸುತ್ತೆ ಅಷ್ಟೇ, ಆದ್ರೆ ಇದ್ರ ಮಧ್ಯದಲ್ಲಿ ಒಂದು ಸಣ್ಣ ಲೇಯರ್ ಪ್ಲಾಸ್ಟಿಕ್ ಇದೆ. ನೀವುಗಳೇನ್ ನೋಡಿ, ಈ ಪ್ಲಾಸ್ಟಿಕ್ ಎಲ್ಲಿ ಹೋಗುತ್ತೆ? ಬಿಸಿ ಬಿಸಿ ಚಹಾ ಹಾಕೊಂಡ್ ಇದ್ರಲ್ಲಿ ಕುಡಿತೀರಾ. ಇದ್ರಲ್ಲಿರೋ ಪ್ಲಾಸ್ಟಿಕ್ ಕರ್ಗಿ ನಮ್ಮ ಹೊಟ್ಟೆ ಸೇರುತ್ತೆ, ರೋಗ ರುಜಿನಗಳನ್ನು ಉಂಟು ಮಾಡುತ್ತೆ. ಬೇಕಾ ಏನು ನಿನಗಿಂತ ಪೇಪರ್ ಕಪ್ಪು? ನಿನ್ನ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಇದೆಲ್ಲ ಇದು ಒಳಗಡೆ ಪ್ಲಾಸ್ಟಿಕ್ ಇದೆ ಅಂತ ಗೊತ್ತಾದ್ಮೇಲೆ ನಾನು ಇದು ಯಾಕೆ ಬಳಸ್ಬೇಕಂತೀನಿ ನಾನು? ನನಗೆ ಇದು ಬೇಡ. ಇದು ಬೇಡ ಅಲ್ವಾ? ಇದನ್ನ ಯಾಕೆ ನಾವು ಕುಡಿಬೇಕು? ಇದ್ರಲ್ಲಿ ಬೇಡ ಇದು ನಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಅಷ್ಟೊಂದು ಪೇಪರ್ ಕಪ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಡ್ ಸಾಕಾಗುತ್ತಾನೆ? ಸಾಕಾಗಲ್ವಾ? ನಾವು ದಿನ ಪ್ರತಿದಿನ ಒಂದೆಲ್ಲ 2-3 ಟೀನ ಕುಡಿದು, ಅದ್ರಲ್ಲೇ ಜ್ಯೂಸ್ ಕುಡಿದು, ನೀರೆಲ್ಲ ಕುಡಿದು ಬಿಸಾಕ್ತಾ ಇದ್ವಿ. ನಮ್ ಪ್ರಾಣ ಅಲ್ಲಿದೆ, ನಮ್ಮ ಭೂಮಿನ ಹಾಳು ಮಾಡ್ತಾ ಇದೀವಿ. ಅಂತದ್ ಗೊತ್ತಾದ್ಮೇಲೆ ನಮ್ಗೆ ಪೇಪರ್ ಕಪ್ ಬೇಡ. ನಾನು ಇವತ್ತಿಂದ ಈ ಸ್ಟೀಲ್ ಕಪ್ಪನ್ನೇ ಉಪಯೋಗಿಸ್ತೀನಿ. ಬರ್ಲಿ ಚಪ್ಪಾಳೆ. ಲೋ 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 ಮೂರ್ಖ, ಅದನ್ನೆಲ್ಲ ನಂಬಬೇಡ. ನೀನೊಬ್ಬ ಪ್ಲಾಸ್ಟಿಕ್ ಕಪ್ನ ಬಳಸಲ್ಲ ಅಂತಂದ್ರೆ ಇಡೀ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗತ್ತಾ? ಆಗಲ್ಲ, ಆಗಲ್ಲ ಅಂತ ಹೇಳಿ. ಯಾಕೆ? ನಮ್ಗೆಲ್ರು ಈ ಪ್ರಶ್ನೆ ಕೇಳ್ತಾರೆ. ನೀನೊಬ್ಳು ಪೇಪರ್ ಕಪ್ಪಲ್ ಚಹಾ ಕುಡ್ದಿಲ್ಲ ಅಂದ್ರೆ ಜಗತ್ತೇನ್ ಪ್ಲಾಸ್ಟಿಕ್ ಮುಕ್ತ ಆಗತ್ತೇನು? ಏನನ್ಸುತ್ತೆ ನಿಮ್ಗೆ? ಆಗತ್ತೇನು? ಯಾಕೆ? ಹಾಗೆ ಆಗತ್ತೆ. ಇವತ್ತು ನಾನ್ ಬದಲಾಗಿದ್ದೀನಿ, ನನ್ನ ಮನೆ ಬದಲಾಗಿದೆ, ನಾಳೆ ನನ್ನ ಓಣಿ, ನಾಳೆ ನನ್ನ ಊರು, ಹಿಂಗೆ 10,000 ಜನರನ್ನ ಬದಲಾಯಿಸೋ ಕೆಪಾಸಿಟಿ ನನ್ಗಿದೆ. ನನ್ಗಷ್ಟೇ ಅಲ್ಲ, ಇಲ್ಲಿ ನಿಂತ್ಕೊಂಡಿರೋ ಪ್ರತಿಯೊಬ್ಬರಿಗೂ ಆ ಕೆಪಾಸಿಟಿ ಇದೆ. ನಾವು ಪೇಪರ್ ಕಪ್ಪಿನ ಮೇಲೆ ಬಳಸಲ್ಲ. ಬಳಸ್ತೀರಾ? ಇಲ್ಲ. ಬಳಸ್ತೀರಾ? ಇಲ್ಲ. ಆಯ್ತು, ನಿಮ್ ಮಾತು ಕೇಳಿ ನಾನು ಪೇಪರ್ ಕಪ್ ಬೇಡ ಅಂತ ಬಿಸಾಕ್ದೆ. ಆದ್ರೆ ಈ ಸೈನಿಂಗ್ ಸಿಲ್ವರ್ ಪ್ಲೇಟ್ ನೋಡಿ, ನನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಕಲರ್ಫುಲ್ ಆಗಿದೆ, ನಾನ್ ಚೆನ್ನಾಗಿ ಕಾಣ್ತಾ ಇದೀನಿ ನೋಡಿ. ಇಂಥ ಪ್ಲೇಟ್ ಯಾಕೆ ಬೇಡ ಅಂತೀರಾ? ಇದು ಶೈನಿಂಗ್ ಆಗಿ ಕಾಣುತ್ತೆ ಅಂದ್ ಮಾತ್ರಕ್ಕೆ ಇದು ಸಿಲ್ವರ್ ತಟ್ಟೆ ಏನು? ಇದ್ರ ಮೇಲ್ಗಡೆನು ಒಂದು ಸಣ್ಣ ಲೇಯರ್ ಪ್ಲಾಸ್ಟಿಕ್ ಇದೆ. ಬಿಸಿ ಬಿಸಿ ಬಿರಿಯಾನಿನ ಇದ್ರ ಮೇಲೆ ತಿಂತೀರಾ. ಹೊಟ್ಟೆಲಿ ಬಿರಿಯಾನಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ಲಾಸ್ಟಿಕ್ ಹೋಗುತ್ತೆ. ಎಷ್ಟ್ ಸರಿ ಹೇಳೋದು? ಇದ್ರ ಒಳಗಡೆ ಪ್ಲಾಸ್ಟಿಕ್ ಇದೆಯಾ? ಇಷ್ಟೆಲ್ಲ ಗೊತ್ತಿದೆ ನಮ್ಗೆ. ಎಷ್ಟೋ ಫಂಕ್ಷನ್ಗಳು, ಎಷ್ಟೋ ಕಾರ್ಯಕ್ರಮಗಳು ಮಾಡೋವಾಗೆಲ್ಲ ಇದ್ರಲ್ಲೇ ಎಲ್ಲರಿಗೂ ಹಂಚ್ತೀವಿ ಊಟ ಎಲ್ಲ. ಇದ್ರಲ್ಲೆಲ್ಲ ಊಟ ಎಲ್ಲ ಕೊಡ್ತೀವಿ. ತಿಂದು ನಮ್ ಹೊಟ್ಟೆ ಒಳಗಡೆ ಎಷ್ಟು ಪ್ಲಾಸ್ಟಿಕ್ ಹೋಗಿದ್ದು ಏನೋ. ನನಗೆ ಇದ್ರ ಈ ಪ್ಲೇಟ್ನು ಬೇಡ. ನನಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಇದು ಪ್ಲಾಸ್ಟಿಕ್ ಅಂತ ಗೊತ್ತಾದ್ಮೇಲೆ ಯಾಕೆ ಬೇಕು? ನನಗೆ ಬೇಡ ಇದು. ಇಲ್ಲ ನೋಡಿ, ಸ್ಟೀಲ್ ಪ್ಲೇಟ್ ನಮ್ಮ ಮನೇಲಿ ಇದ್ರೆ ತಾನೇ ಊಟ ಮಾಡೋದು, ಇದೇ ತಾನೇ ಬಳಸೋದು. ಆಚೆ ಹೋದ್ಮೇಲೆ ಯಾಕೆ ನಾವು ಅದ್ರಲ್ಲಿ ತಿನ್ಬೇಕು? ಇದನ್ನೇ ತಗೊಂಡೋದು ಹೋಗ್ಬೋದಲ್ಲ, ಹೋಟೆಲ್ ಇದ್ರಲ್ಲಿ ತಿನ್ಬೋದಲ್ವಾ? ನಾನು ಇದೇ ಬಳಸೋಣ, ಇದರಲ್ಲಿ ಊಟ ಮಾಡೋಣ. ಏ ಮೂಡ, ಈ ಸ್ಟೀಲ್ ಗ್ಲಾಸ್ ನ ಸ್ಟೀಲ್ ತಟ್ಟೆ ಇಟ್ಟುಕೊಂಡು ನನ್ನ ಕೆಂಗಣಿನವರು ಕೆಕ್ಕರಿಸಲು ನನಗೆಲ್ಲದಾರೆ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಏನಂದಮ್ಮ ನೀನು?
ಆ ಏನ್ ಹೇಳ್ದೆ ನೀನು? ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋತಾರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ? ಆಗಲ್ಲ. ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ? ಅದು ಬಿಟ್ಟು ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ ನಿಮ್ಗೆಲ್ಲರಿಗೆ ಕ್ಷೇಮ ಅನ್ಸಲ್ವಾ? ಇಷ್ಟೆಲ್ಲ ಹೇಳ್ತಿದಾರಲ್ಲ ಇವರು, ಇಷ್ಟೆಲ್ಲ ಹೇಳ್ತಿದಾರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸಿಬಿಡಿ ನೋಡೋಣ. ನಿಲ್ಸಕ್ಕೆ ಹೇಳಿ ನೋಡೋಣ. ಆಪರ ಅಂತಗೆ ಮಿಂಚು ಮಾಟ ఎక్కువ ಮಾತಾಡ್ತೀನಿ ನಾಲ್ಕು ಚಿರಸ ಏನಂದೆ ನೀನು? ನಾಚಿಕೆನ? ನಮ್ಮ ಪ್ಲೇಟ್ ಎಲ್ಲ ನಾನು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ನನಗೆ? ಇದು ನಂದು ಪ್ಲೇಟ್, ನನ್ನ ಊಟ, ನಾನು ಊಟ ಮಾಡೋಕೆ ಯಾಕೆ ನಾಚಿಕೆ ಪಡ್ಬೇಕಂತೀನಿ? ಇಲ್ಲಿ ಬಂದ ನಾಚಿಕೆ ಅಂತ ಏನಂದೆ ನೀನು? ಮ್ಯಾನುಫ್ಯಾಕ್ಚರ್ ನ ನಿಲ್ಲಿಸ್ಬಿಡ್ಬೇಕಾ? ನಿಮ್ಗೆಲ್ಲರಿಗೂ ಗೊತ್ತಾ, ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಏಕಮಾತ್ರ ಬಳಕೆಯ ವಸ್ತುಗಳು ಬ್ಯಾನ್ ಆಗಿ ಎಷ್ಟೋ ವರ್ಷಗಳೇ ಆಗೋಯ್ತು. ಎಲ್ಲಿವರೆಗೂ ನೀವುಗಳು ಡಿಮಾಂಡ್ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ ಬಂದ್ ತಲುಪುತ್ತೆ, ಬಳಕೆ ಕಡಿಮೆ ಆಗ್ಬೇಕು ಅಷ್ಟೇ. ಇದೇನಿದು? ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆ ಪ್ಲೇಟನ್ನು ಬಿಟ್ಟೆ, ಆದ್ರೆ ನನ್ನ ಸೊಂಟ ಮೇಲೆ ನೋಡಿ ವಾಟರ್ ಬಾಟಲ್ ಇದಾಕ್ ಬೇಡ ಅಂತೀರಾ? ಇದು ನಮ್ಗೆ ಎಷ್ಟು ಅನುಕೂಲ ಗೊತ್ತಾ? ಎಲ್ಲಿಗೆ ಹೋದ್ರು 10 ರೂಪಾಯಿ ನೀರ್ ಸಿಕ್ಬಿಡುತ್ತೆ. ಅದ್ ಎಂದ ನೀರು? ಒಳ್ಳೆ ನೀರು, ಫಿಲ್ಟರ್ ವಾಟರ್ ಅಂತ ವಾಟರ್ ಬಾಟಲ್ ಬೇಡ ಅಂತೀರಲ್ಲ ಯಾಕೆ? ಒಂದ್ಸರಿ ಕೈ ಎತ್ತಿ, ಎಷ್ಟ್ ಜನಕ್ಕೆ ಅನ್ಸುತ್ತೆ ಈ ಬಾಟ್ಲ್ ಅಲ್ಲಿ ಇರೋದು ಫಿಲ್ಟರ್ ವಾಟರ್ ಅಂತ? ಅಲ್ಲ, ಇದು ಮ್ಯಾನುಫ್ಯಾಕ್ಚರ್ ಆಗೋದು ಯಾವ್ದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ಬಿಸಿಲಿಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದು ನಮ್ಮೂರಲ್ಲಿರೋ ಅಂಗಡಿನ ತಲುಪಿ ಆ ಅಂಗಡಿಯಿಂದ ನಮ್ ಕೈಗೆ ಬರೋ ಅಷ್ಟ್ರಲ್ಲಿ ಅದ್ರ ಒಳಗಡೆ ಇರೋ ಎಷ್ಟೋ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಆ ನೀರೊಳಗಡೆ ಸೇರ್ಕೊಂಡಿರುತ್ತೆ. ಇವಾಗ ಹೇಳಿ, ಇದು ಫಿಲ್ಟರ್ ವಾಟ್ರಾ? ಇದು ಫಿಲ್ಟರ್ ವಾಟ್ರಾ? ಅಲ್ಲ. ಅದು ಬಿಟ್ಟು ನಮ್ದೇ ಒಂದ್ ಬಾಟಲ್ ತಗೊಂಡ್ ಹೋಗ್ಬೋದಲ್ವಾ? ನಮಗ್ ಮೊದ್ಲಿಂದಾನು ಆ ಹವ್ಯಾಸ ಇತ್ತು ಅಲ್ವಾ? ಇವಾಗ ಬಿಟ್ಟಿರೋದಷ್ಟೇ. ಇನ್ನೊಂದ್ ವಿಚಾರ ಗೊತ್ತೇನು? ಈ ಬಾಟಲ್ಗಳಲ್ಲಿ 90% ಲ್ಯಾಂಡ್ ಫಿಲ್ ಅಂದ್ರೆ ನೆಲಭರ್ತಿಗೆ ಹೋಗಿ ಸೇರುತ್ತೆ. ಕೇವಲ 10%, ಅಂದಾಜು 10% ಅಷ್ಟೇ ರೀಸೈಕಲ್ ಆಗೋದು. ಇವಾಗ ಹೇಳಿ, ಆ ಬಾಟಲ್ ಬೇಕಾ ನಿಮ್ಗೆ? ನೀವ್ ಹೇಳಿದ ಮೇಲೆ ಗೊತ್ತಾಯ್ತು ನನಗೆ, ಇದು ಬರೀ 9% ಮಾತ್ರ ಅಷ್ಟೊಂದು ರೀಸೈಕಲ್ ಆಗೋದು. ಮಿಕ್ಕಿದೆಲ್ಲ ಎಲ್ಗೆ ಹೋಗ್ತಾ ಇದೆ? ಭೂಮಿಗೆ ಒಳಗೆ ಸೇರ್ತಾ ಇದೆ. ಭೂಮಿಗೆ ಹೋಗ್ತಾ ಇದೆ ಅಂತ ಗೊತ್ತಾದ್ಮೇಲೆ, ಇದ್ರ ಒಳಗಡೆ ಕೆಮಿಕಲ್ ಇದೆ ಅಂತ ಗೊತ್ತಾದ್ಮೇಲೆ ನಂಗೆ ವಾಟರ್ ಬಾಟಲ್ ಬೇಕಾ ನಮ್ಗಿದು? ಎಷ್ಟೋ ಬಾಟಲ್ಗಳು ನೀರ್ ಕುಡಿದು ಬಿಸಾಕಿ ಭೂಮಿನಲ್ಲದೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದೀವಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಬೇಡ ನನಗಿದು, ನಾನು ಇದು ತೆಗಿತೀನಿ. ನೋಡಿ, ಸ್ಟೀಲ್ ವಾಟರ್ ಬಾಟಲ್ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಎಲ್ಲಿಗೋದ್ರೂ ತಗೊಂಡ್ ಹೋಗ್ಬೋದು ತಾನೆ? ನೀರ್ ಕಾಲದ್ಮೇಲೆ ಮತ್ತೆ ರೀಫಿಲ್ ಮಾಡ್ಕೋಬಹುದಲ್ವಾ, ತುಂಬಿಸ್ಕೋಬಹುದಲ್ವಾ? ಇದನ್ನೇ ಬಳಸೋಣ. ಅಷ್ಟೆಲ್ಲ ವಾಟರ್ ಬಾಟಲ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಬಾಟಲ್ ತಗೊಂಡ್ ಹೋಗೋಣ ಎಲ್ಲಿಗೋದ್ರು. ನಾನು ಇವತ್ತು ಇದನ್ನೇ ಬಳಸ್ತೀನಿ. ನೀವ್ ಕೇಳಿದೆಲ್ಲ ಬಿಟ್ಟೆ. ಆದ್ರೆ ನೋಡಿ, ಈ ಪ್ಲಾಸ್ಟಿಕ್ ಸ್ಪೂನ್ ಬೇಡ ಅಂತೀರಲ್ಲ ಯಾಕೆ? ಅಲ್ಲಿ ನೋಡಿ ಬೋರ್ಡ್ ಅಲ್ಲಿ ಹಾಕಿದ್ರೆ ಪ್ಲಾಸ್ಟಿಕ್ ಸ್ಪೂನ್ ಬೇಡ ಅಂತ ಯಾಕೆ ಅಂತೀನಿ? ನಾನು ಮೊದಲೇ ಹೇಳ್ದಂಗೆ ಅದು ಕೂಡ ಪ್ಲಾಸ್ಟಿಕ್, ಅದು ಕೂಡ ಏಕಮಾತ್ರ ಬಳಕೆದು. ಯಾವುದೇ ಏಕಮಾತ್ರ ಬಳಕೆಯ ವಸ್ತು ಬೇಡ ಅನ್ನೋದೇ ಉದ್ದೇಶ. ಅದು ಯಾಕೆ ಬೇಕು? ತೆಗೆದ್ಬಿಡು ಬೇಡ. ಒಂದೇ ಒಂದ್ ಸ್ಪೂನ್ ಸಾಕು. ಎಷ್ಟು ಜಾಗ ಹಿಡಿಯುತ್ತೆ ನಮ್ ಬ್ಯಾಗಲ್ಲಿ ಒಂದು ಸ್ಪೂನು? ನಾನಂತೂ ನನ್ ಬ್ಯಾಗಲ್ಲಿ ಯಾವಾಗ್ಲೂ ಒಂದ್ ಸ್ಪೂನು, ಒಂದ್ ಲೋಟ, ಒಂದು ಸ್ಟೀಲ್ ತಟ್ಟೆ ಇಟ್ಕೊಂಡೇ ಓಡಾಡೋದು. ಕಸ ಉತ್ಪತ್ತಿ ಮಾಡ್ಬಾರ್ದಲ್ಲ, ನೀನು ತೆಗೆದ್ಬಿಡು. ಇಷ್ಟೆಲ್ಲ ಉಪದೇಶ ಕೊಡಕ್ ಬಂದಿರಲ್ಲ ಲಾಲ್ಬಾಗಿಗೆ. ಇಷ್ಟೆಲ್ಲ ಉಪದೇಶ ಕೊಡಕ್ ಬರ್ತಿದ್ರಲ್ಲ, ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ. Alternatives. I don't like alternatives. When you have this, why do you need alternatives? ಪೌರುಷದಿಂದ ತಿರುಸುತ್ತಿರುವ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣಕ್ ಪ್ರಾಣವಾಗಿ ಪ್ರೀತಿಸುತ್ತಿರುವ ಈ ನನ್ನ ಜನಗಳ ಮೇಲಾಣೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಟ್ಟು ಬದುಕಿದ್ರು ಕೂಡ ಆ ಒಂದು ಕ್ಷಣ ಮುಂಚೆ ನಾ ಸತ್ರು ನನ್ನನ್ನು ಯಾವುದೋ ರೂಪದಲ್ಲಿ ಮತ್ತೊಂದ್ ಸರಿ ಹುಟ್ಟಾಕ್ಸ್ತೀರಾ? ಬದುಕಲ್ವಾ? ಇದು ನಮ್ಗ್ ಸವಾಲಾಗ್ತಿದ್ದಾನ ಅವನು. ಅದು ಬಿಟ್ಟು ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ? ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ. ಅದು ಬಿಟ್ಟು ಇವ್ರೇನ್ ಗುರು, ಸ್ಟೀಲ್ ತಟ್ಟೆನ, ಸ್ಟೀಲ್ ಸ್ಪೂನ್ ನ ಇಟ್ಕೊಂಡು ಭಾರನ ಹೊತ್ಕೊಂಡು ಹೋಗಂತಾರಲ್ಲ ಗುರು, ಇವ್ರಿಗೆಲ್ಲ ತಲೆ ಕೆಟ್ಟಿಲ್ವಾ? ಹೇಳಿ, ತಲೆ ಕೆಟ್ಟಿಲ್ವಾ? ಇಲ್ಲ, ಯಾಕೆ ಭಾರ ಆಗುತ್ತೆ? ನಾವು ಜೇಬಿಲ್ಲ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇಲ್ವಾ? ನಾವು ಬಟ್ಟೆ ಹಾಕೊಳ್ವಾ? ಅಷ್ಟೆಲ್ಲ ಭಾರ ಯಾಕೆ ಆಗುತ್ತೆ ನಮ್ಗೆ? ಇಷ್ಟೆಲ್ಲ ನಮ್ಗೆ ಉಪಯೋಗ ಆಗತ್ತೆ, ನಾವು ಪ್ರಾಣ ಕಾಪಾಡ್ಕೋ ಅಂತ ವಸ್ತುಗಳು ತಗೊಂಡ್ರೆ ಯಾಕೆ ಭಾರ ಆಗುತ್ತೆ ನಮ್ಗೆ? ನಂಗೆ ಭಾರ ಆಗಲ್ಲ ನಮ್ಗೆ. ನೋಡಿ, ನಾನು ಈ
ಪ್ಲಾಸ್ಟಿಕ್ ನೀನು ಸ್ಪೂನ್ ಕ್ಷಣಕ್ಕೆ ಪ್ಲಾಸ್ಟಿಕ್ ಬದಲಾಗ್ತಿದೀಯ. ಸ್ಪೂನ್ ಹಾಕುಂತ ನಾನು ಇವತ್ತಿಂದ ಕಡೆಗೆ ನನಗೆ ಒಂದೇ ಒಂದು ಪ್ರಶ್ನೆ ಇದೆ. ಎಲ್ಲ ಬಿಟ್ಟೆ, ಆದ್ರೆ ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ, ಎಲ್ಲ ಪ್ಲಾಸ್ಟಿಕ್ ಅಲ್ವಾ, ಈ ಪ್ಲಾಸ್ಟಿಕ್ ಸ್ಟ್ರಾನ ಬೇಡ, ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತೀರಲ್ಲ, ಅದ್ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರು. ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ, ಪೇಪರ್ ಸ್ಟ್ರಾ ಅಲ್ಲೂ ಕುಡಿಬಾರ್ದ ನಾವು? ಅಲ್ಲ ರೀ, ಯಾಕೆ ಸ್ಟ್ರಾ ಯಾಕೆ ಅಂತ ನನ್ ಪ್ರಶ್ನೆ. ನೀವು ಕುಡಿದು ಬಿಸಾಕೋ 2 ನಿಮಿಷದ ಪೇಪರ್ ಸ್ಟ್ರಾಗೋಸ್ಕರ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಆಗುತ್ತೆ ಗೊತ್ತಾ? ಮತ್ತೆ ಅದು ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿ ನೀವು ಕುಡಿಯೋ 1 ಎಳ್ನೀರಿಗೋಸ್ಕರ 2 ನಿಮಿಷಕ್ಕೋಸ್ಕರ ಬಳಸ್ತೀರಾ ಅಷ್ಟೇ. ಅದನ್ನ ನೀವು 2 ನಿಮಿಷ, ಅದಕ್ಕೆ ಎಷ್ಟು ಮರ ಕಡಿತಾರೆ, ಎಷ್ಟು ಮರ ಕಡಿಬೇಕು ಅಂತೀನಿ. ನಮ್ಮ ಮಕ್ಕಳ ಭವಿಷ್ಯಗಳು ಏನಾಗ್ಬಾರ್ದು ಹಿಂಗಿದ್ರೆ. ಬೇಡ, ಆ ಸ್ಟ್ರಾನು ಬೇಡ, ಬಿಸಾಕ್ಬಿಡು. ಸ್ಟ್ರಾ ಇಲ್ದೆ ಕುಡಿಯೋಣ ಎಳ್ನೀರು. ಎಸ್, ಸ್ಟ್ರಾ ಇಲ್ದೆ ಕುಡಿಯೋಣ ಎಳ್ನೀರು. ಯಾಕೆ ನನಗೆ ಗೊತ್ತಿಲ್ಲ. ಸ್ಟ್ರಾ ಎಳ್ನೀರು ಕುಡಿಯಕ್ ಹೋಗ್ತೀವಿ ಈಗ. ಎಳ್ನೀರು ಕುಡಿಯಕ್ ಹೋಗ್ತೀವಿ. ಎಳ್ನೀರು ಕುಡಿಯಕ್ ಹೋಗೋ ಟೈಮಲ್ಲಿ ಗಂಡು ಮಕ್ಳಿಗೆ ಕುಡಿತಾರಲ್ವಾ, ಮೈ ಮೇಲೆಲ್ಲ ಚಲ್ಕೋದ್ರೆ ಬೆಳೆ ಬಟ್ಟೆ ಇದ್ರೆ ಕರಿ ಆಗಲ್ವಾ ಅದು? ಅದು ಬಟ್ಟೆ ಕರಿ ಆದ್ರೆ ಪರವಾಗಿಲ್ಲ ಗುರು, ಬಟ್ಟೆ ಕರಿ ಆದ್ರೂ ಪರವಾಗಿಲ್ಲ. ಹೆಣ್ಮಕ್ಳು ಗೊತ್ತಾಗ್ಲಿಲ್ವಾ? ಡೈರೆಕ್ಟ್ ಹಿಂಗ್ ಕುಡಿತಾರಲ್ವಾ ಸ್ಟ್ರಾ ಇಲ್ದೆ. ನೀವೇ ಹೇಳ್ಬಿಟ್ರಿ, ಲಿಪ್ಸ್ಟಿಕ್ ಹಾಳಾಗಲ್ವಾ? ಮತ್ತೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಈ ಸ್ಟೀಲ್ ಗ್ಲಾಸ್ ಅಲ್ಲಿ ಜ್ಯೂಸ್ ಕೊಡ್ತಾರಲ್ವಾ, ಯಾ ನೀರು ತೊಂದಿರ್ತಾರಲ್ಲ. ನಾನು ಪ್ಲಾಸ್ಟಿಕ್ ಬರ್ತೇನಪ್ಪ. ಮೊದ್ಲಿಗೆ ಈ ಪ್ರಶ್ನೆ ನಮ್ಗೆಲ್ರಿಗೂ ಬರುತ್ತೆ. ನಮ್ದೇ ತಟ್ಟೆ, ನಮ್ದೇ ಸ್ಪೂನು, ನಮ್ದೇ ಹೈಜೀನು, ನಮ್ದನ್ನ ಕ್ಯಾರಿ ಮಾಡೋಕೆ ಮೊದಲಿಗೆ ಭಾರಾನು ಅನ್ಸುತ್ತೆ. ಆದ್ರೆ ನಾವುಗಳು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಅರ್ಥ ಆದಾಗ ನಾವುಗಳೇ ಬದಲಾಗ್ತೀವಿ. ಹಾಗಾದ್ರೆ ನೀವ್ ಹೇಳಿದ ಪ್ರಕಾರ ಈ ಸ್ಟ್ರಾನು ಬೇಡ ಅಂತೀರಾ? ಬೇಡ, ಇದನ್ನು ತೆಗಿತೀನಿ. ಓ, ನನ್ಗೆ ಗೊತ್ತಿಲ್ಲದೆ ನನ್ ಮೈ ಮೇಲೆ ಇರೋದು ಪ್ಲಾಸ್ಟಿಕ್ ಎಲ್ಲ ತೆಗೆದ್ಬಿಟ್ಟು ಈಗೆಲ್ಲ ಸ್ಟೀಲ್ ಬಂದ್ಬಿಟ್ಟಿದೆ. ಓ, ಇಷ್ಟೆಲ್ಲ ಪ್ಲಾಸ್ಟಿಕ್ ಅಲ್ಲಿ ತಗೊಂಡೋಗಿ ನಾನು ಇವಾಗ ಬೆಂಕಿ ಹಾಕ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಕಸನೆಲ್ಲ ಬೆಂಕಿ ಹಾಕ್ಬಾರ್ದು. ಇನ್ನೊಂದ್ ಮಿಸ್ಟೇಕ್ ಮಾಡ್ತೀವಿ ನಾವು. ನಮ್ಮ ಮನೆ ಹತ್ರ ಕಸ ಸೇರ್ತಾ ಬೆಂಕಿ ಹಚ್ಬಿಡ್ತೀವಿ. ಅದು ಎಷ್ಟು ಸರಿ? ಇದ್ರಲ್ಲಿರೋ ಪ್ಲಾಸ್ಟಿಕ್ ಸುಟ್ಟ ಮೇಲೆ ಆ ಕೆಮಿಕಲ್ ಗ್ಯಾಸಸ್ ಎಲ್ಲೋಗುತ್ತೆ? ಅದು ಇನ್ನೂ ಡೇಂಜರಸ್. ಬೇಡಪ್ಪ, ಬೇಡ, ಬೆಂಕಿ ಹಾಕ್ಬೇಡ. ನೀನ್ ಏನ್ ಮಾಡ್ಬೇಕು ಗೊತ್ತಾ? ನೀನು ಕಸನ ವಿಂಗಡಣೆ ಮಾಡ್ಬೇಕು 3 ತರದಲ್ಲಿ: ಹಸಿ ಕಸ, ಒಣ ಕಸ ಮತ್ತು ರಿಜೆಕ್ಟ್ ಕಸ, ತಿರಸ್ಕರಿಸುವಾದಂತ ಕಸ. ಸೊ ಈ 3 ವಿಧವಾಗಿ 2 bin 1 bag ಅಂತ ಕರಿತೀವಿ. ಈ 3 ವಿಧವಾಗಿ ನಾವು ಕಸವನ್ನ ಮನೆಯಲ್ಲೇ ವಿಂಗಡಣೆ ಮಾಡಿದ್ರೆ ಮನೆಯಿಂದ ತಗೊಂಡು ಹೋಗೋ ಪೌರ ಕಾರ್ಮಿಕರಿಗೂ ಸಹಾಯ ಆಗುತ್ತೆ, ನಾವು ಕಸವನ್ನ ಸೂಕ್ತ ಜಾಗಕ್ಕೂ ತಲುಪಿಸ್ದಂಗಾಗತ್ತೆ. ಲೋ 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 ಮೂರ್ಖ, ಏನು ಆಯ್ತು ನಿನ್ಗೆ? ಏನಾಯ್ತು? ನನ್ ಜೊತೆ ಇದ್ದಾಗ ಎಷ್ಟು ಕಲರ್ಫುಲ್ ಆಗಿದ್ದ ನೋಡು, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದ್ದೆ ನಾನು. ನೀನ್ ನನ್ ಜೊತೆಗೆ ಹಿಂಗೆ ಇದ್ದಲ್ವಾ? ಏನು ಅವ್ರ ಮಾತುಗಳನ್ನ ಕೇಳಿ ನೀನು ಎಷ್ಟು ಬದಲಾಗಿದೆಯಲ್ಲೋ. ನೀನ್ ಇಲ್ದೆ ನನ್ ಬದುಕಕ್ಕಾಗುತ್ತೇನೋ? ಇವ್ನಿಲ್ದೆ ನನ್ ಬದುಕಕ್ಕಾಗುತ್ತಾ? ಆಗಲ್ಲ ತಾನೆ. ಮಿತ್ರದ್ರೋಹಿ, ದೂರ ನಿಲ್ಲು, ನಿನ್ನನ್ನು ಮುಟ್ಬೇಡ. ಕ್ಷಣಕ್ಕೆ ಬದಲಾಗ್ತಾನೆ ಅವ್ನ ಮಾತು ಕೇಳಿ. ನಾನು ಬಟ್ಟೆ ಹಾಕ್ಬಿಟ್ಟೆ. ಅಣ್ಣ ಇರೋಣ, ಅಣ್ಣ ಎಲ್ಗ ಹೋಗ್ತಾ ಇದೀಯಾ? ಇರೋಣ. ಅವನು ನನ್ನ ಮಾತು ಕೇಳಿಸುವಷ್ಟು ಪರಿಸ್ಥಿತಿ ಇಲ್ಲ. ನಾನು ಬದಲಾಗಿದ್ರಂತ, ನಾನು ಬಿಟ್ಟು ಹೋಗಿದ್ರಂತ ಅವನು ನನ್ನ ಜೊತೆಲಿ ಇಲ್ದಾಗೆ ಹೋಗ್ತಾ ಇದ್ದೇನೆ. ಆದ್ರೆ ಈ ಲಾಲ್ ಬಾಗಲ್ಲಿ ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಸ್ವಚ್ಛವಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಬದಲಾಗಿದ್ದೀನಿ. ನನಗೆ ಅದಕ್ಕೆ ನಮ್ಮ ಭೂಮಿ ತಾಯಿನ ಉಳಿಸ್ಕೋಬೇಕಂತ, ನನ್ನ ಪ್ರಾಣನ ಕಾಪಾಡ್ಕೋಬೇಕಂತ ನಾನು ಪ್ಲಾಸ್ಟಿಕ್ ಎಲ್ಲ ಬಿಟ್ಟು ನಾನು ಸ್ಟೀಲಲ್ಲಿ ಇವತ್ತು ಹಾಕೊಂಡಿದ್ದೀನಿ. ಅವನು ಬದಲಾಗ್ತಾನೆ, ಇವತ್ತೆಲ್ಲ ನಾಳೆದು ಬದಲಾಗ್ತಾನೆ ಅಂತ ನನಗೂ ನೆನಪೇ ಇದೆ. ಬದಲಾಗ್ತಾನೆ. ನಾನು ಬದಲಾಗಿದ್ದೀನಿ. ನಾನು ಇನ್ನೊಂದು 10 ಜನನ ಬದಲಾಯಿಸ್ತೀನಿ. 10 ಜನರಿಂದ 100 ಜನನ ಬದಲಾಯಿಸ್ತೀನಿ. ನೀವೇನೋ ಲಾಲ್ಬಾಗ್ ಬಂದು ನನ್ನ ಜನಗಳೆಲ್ಲ ಬದಲಾಯಿಸ್ಬಿಟ್ರಿ. ನಾನು ಎಲ್ಲಿ ಹೋಗ್ಲಿ ತಮ್ಮ? ನಾನು ಈ ಏರಿಯಾದಲ್ಲಿ ಇರಲ್ಲ. ಎಲ್ರು ಹೋಗಿ ಹೇಳಿ, ಹೊರಡು, ಬಿಟ್ಟು ಹೋಗು ನಮ್ಮೂರನ್ನ. ಹೋಗೋ. ನಿಮಗೆಲ್ರಿಗೂ ಗೊತ್ತಾ, ಒಂದು ಟೀ ಶರ್ಟ್ ತಯಾರಾಗಕ್ಕೆ ಎಷ್ಟು ಲೀಟರ್ ನೀರ್ ಬೇಕು? ಯಾರಾದ್ರೂ ಒಬ್ರು ಗೆಸ್ ಮಾಡ್ತೀರಾ? ಎಷ್ಟು ಲೀಟರ್ ಬೇಕಾಗುತ್ತೆ? ರ್ಯಾಂಡಮ್ ನಂಬರ್ಸ್ ಹೇಳಿ ನೋಡೋಣ.
ಎಷ್ಟ್ ಲೀಟರ್ ನೀರ್ ಬೇಕು? 50, 20, ಎಷ್ಟು? 30? 2700 ಲೀಟರ್ ಕುಡಿಯೋಕೆ ಯೋಗ್ಯವಾದಂತ ನೀರು ಒಂದು ಟೀ ಶರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಬೇಕು. ಒಂದು ಜೀನ್ಸ್ ಪ್ಯಾಂಟ್ ನ ತಯಾರು ಮಾಡೋಕೆ 10,000 ಲೀಟರ್ ನೀರ್ ಬೇಕು. ನಾವು ಎಷ್ಟು ವರ್ಷ ಕುಡಿಬಹುದು ಆ ನೀರನ್ನ? ಒಂದು ಸರಿ ಯೋಚನೆ ಮಾಡಿ, ನೀರಿಗೆ ಎಷ್ಟು ಅಭಾವ ಇದೆ ನಮ್ಮೂರಲ್ಲಿ ಅಂತ. ಹೋಗಿ ಹೋಗಿ ಬೈ ಒನ್ ಗೆಟ್ ಒನ್ ಸೇಲ್ ಅಲ್ಲಿ ಖರೀದಿ ಮಾಡ್ತೀವಿ. ಅದೆಲ್ಲವನ್ನ ಬಿಟ್ಟು ಸುಸ್ಥಿರವಾಗಿ ನಾವು ನಮ್ಮ ಪೂರ್ವಜರು ಹೇಗ್ ಬದುಕ್ತಿದ್ರೋ ಹಾಗೆ ಇನ್ನೊಂದು ಸರಿ ಬದುಕೋ ಯೋಚನೆಯನ್ನ ಮಾಡೋಣ. ಅಲ್ವಾ? ಬದುಕೋಣ್ವಾ? ಸುಸ್ಥಿರವಾಗಿ ಬದುಕೋಣ್ವಾ? ಬದುಕೋಣ. ಥ್ಯಾಂಕ್ ಯು. ವರಾಹರೂಪಂ ದೈವವರೀಷ್ಟಂ ವರಾಹರೂಪಂ ದೈವವರೀಷ್ಟಂ ವರಸ್ಮಿತವದನಂ ವಜ್ರದಂತದರ ರಕ್ಷಾಕವಚಂ ಬೆಳಗ್ಗೆ ಎದ್ದು ಶ್ಲೋಕಗಳು ಹೇಳ್ತೀವಿ. ಆ ಸಂಸ್ಕೃತಿ ನಮ್ದು. ಏನ್ ಶ್ಲೋಕಗಳು? ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ. ಏನಿದ್ರ ಅರ್ಥ? ಅಮ್ಮ ಲಕ್ಷ್ಮಿ, ಭೂತಾಯಿ ರೂಪದಲ್ಲಿರೋ ಲಕ್ಷ್ಮಿ, ನಿನ್ ಮೇಲೆ ನನ್ ಪಾದಗಳು ಇಡ್ತಾ ಇದೀನಮ್ಮ, ಕ್ಷಮಿಸ್ಬಿಡಮ್ಮ ಅಂತ ಬೇಡ್ಕೋತೀವಿ ತಾಯಿನ. ಆದ್ರೆ ಏನ್ ಮಾಡ್ತಾ ಇದೀವಿ ಈಗ ನಾವು? ಅದೇ ತಾಯಿಗೆ ಪ್ಲಾಸ್ಟಿಕ್ ಅಂತೆ, ಮತ್ತೊಂದು ಕಸ ಅಂತೆ, ಕಲುಷಿತ ನೀರಂತೆ ಹಾಕಿ ಗಲೀಜ್ ಮಾಡ್ತಾ ಇದೀವಿ. ತಾಯಿನ ಈ ತರ ನೋಡ್ಕೋತಾರ ಯಾರಾದ್ರೂ? ನಿಮ್ಮನೇಲಿ ನಿಮ್ ತಾಯಿನ ಹೀಗೆ ನೋಡ್ಕೋತೀರಾ? ವಸುದೈವ ಕುಟುಂಬಕಂ ಅಂತೀವಿ ನಾವು. ಇಡೀ ಭೂಮಿನೇ ನನ್ನ ಸಂಸಾರ, ನನ್ ಫ್ಯಾಮಿಲಿ ಅಂತೀವಿ. ಆದ್ರೆ ನಾವು ಮಾಡ್ತಿರೋದೇನೀಗ? ಕಲುಷಿತ ಮಾಡ್ತಾ ಇದೀವಿ. ಅವಾಗ್ಲೇ ಹೇಳ್ದೆ, ಚೇಂಜ್ ಆದ್ವಿ ನಾವು ಅಂತ ಅಸುರರಾಗಿ. ಚೇಂಜ್ ಮತ್ತೆ ಆಗ್ಬೋದಲ್ವಾ? ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಬದಲಾವಣೆ ಜಗದ ನಿಯಮ. ಬದಲಾಗೋದು ನಮ್ ಕೈಯಲ್ಲಿದೆ. ಸಾವಿರಾರು ಪ್ರಶ್ನೆಗಳು ನಿಮ್ ಮನ್ಸಲ್ಲಿ ಹುಟ್ಟಿರ್ಬೋದು ಈಗ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ನಮ್ಮಲ್ಲೇ ಇದೆ. ನಾವು ಹಸುರಿನಿಂದ ಒಳ್ಳೆಯವರಾಗಿ ಬದಲಾಗ್ಬಹುದು. ಬನ್ನಿ, ನಮ್ ಜೊತೆ ನೀವು ಕೈ ಜೋಡಿಸಿ. ಇವತ್ತು ನಮ್ ಜೊತೆ ನೀವು ಪ್ರಮಾಣ ಮಾಡಿ ಬದಲಾಗ್ತೀರಾ ಅಂತ ಹೇಳಿ. ಎಲ್ರು ಕೂಡ ಪ್ರಮಾಣ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮಕ್ಕಳಾಗ್ಲಿ, ಮಕ್ಕಳು, ದೊಡ್ಡವರು, ಗಂಡಸ್ರು, ಹೆಂಗಸ್ರು ಎಲ್ಲರೂ ಅಷ್ಟೇ ಪ್ರಮಾಣ ಮಾಡಿ. ನನ್ನ ಕಸ ನನ್ನ ಜವಾಬ್ದಾರಿ, ನನ್ನ ಕಸ ನನ್ನ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ಇಂದಿನಿಂದ ನಾನು ಕಸವನ್ನು ಕಂಡಲ್ಲಿ ಎಸೆಯುವುದಿಲ್ಲ. ನಾನು ನನ್ನ ಭೂಮಿ ಜಲ ಸಂರಕ್ಷಿಸುತ್ತೇನೆ. ನಾನು ನನ್ನ ಜೀವನ ಶೈಲಿಯನ್ನು ಸುಸ್ಥಿರ ಜೀವನ ಶೈಲಿಯಾಗಿ ಬದಲಾಯಿಸ್ಕೊಳ್ತೀನಿ. ಈ ಬದಲಾವಣೆ ನನಗಾಗಿ, ನಮಗಾಗಿ, ನಮ್ಮ ನಗರಕ್ಕಾಗಿ, ನಮ್ಮ ದೇಶಕ್ಕಾಗಿ. ಇದು ನನ್ನ ಪ್ರಮಾಣ. ಎಲ್ಲರೂ ಪ್ರಮಾಣ ಮಾಡಿದೀರಾ? ನೆನ್ಪಲ್ಲಿರ್ಬೇಕು, ಪ್ರಮಾಣ ತಪ್ಪೋದಿಲ್ಲ, ಆಯ್ತಾ? ರೆಫ್ಯೂಸ್. ಎಲ್ಲರೂ ಕೈ ಹಿಂಗ್ ಬರ್ಬೇಕಪ್ಪ. ರೆಫ್ಯೂಸ್. ರೆಡ್ಯೂಸ್. Reuse. Down. Reuse. Recycle. Remove. Reuse. Remove plastic. Respect Mother Nature. Rejoice. ಧನ್ಯವಾದ. ಎಲ್ಲರೂ ನೀವು ನಮ್ ನಾಟಕನ ಇವತ್ತು ತಿಳ್ಕೊಂಡಿದ್ದೀರಾ, ಅದನ್ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಈಗ ಪಾತ್ರ ಪರಿಚಯ. ಸೀನಿಯರ್ ಹಸುರನಾಗಿ ಪ್ಲಾಸ್ಟಿಕ್ ಹಸುರ ಬಾಲಾಜಿ. ಜೂನಿಯರ್ ಹಸುರನಾಗಿ ವಾಸು. ನಮ್ಮ ಹೋರಾಟಗಾರ್ತಿಯಾಗಿ ಸಹನಾ. ಸೂತ್ರಧಾರಿಯಾಗಿ ಸ್ನೇಹ. ತುಂಬ ಚೆನ್ನಾಗಿದೆ. ಅದು ಜನಗಳಿಗೆಲ್ಲ ಇಲ್ಲಿ ಸೇರಿರೋರಿಗೆ ಅಥವಾ ಸೇರದೇ ಇರೋರಿಗೆ ಎಲ್ಲಾರ್ಗು ಸ್ವಲ್ಪ ತಿಳುವಳಿಕೆ ಬರಬೇಕು. ನೀವು ಹೇಳ್ದಂಗೆ ನಗರವನ್ನು ಸ್ವಚ್ಛವಾಗಿಡಬೇಕು. ಫಸ್ಟ್ ನಮ್ಮ ಮನೆ ಸ್ವಚ್ಛವಾಗಿಡಬೇಕು, ನಮ್ಮ ಬೀದಿ ಸ್ವಚ್ಛವಾಗಿ ಇಟ್ಕೋಬೇಕು.
ಅದರಿಂದ ತುಂಬಾ ಒಳ್ಳೇದು ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಬಟ್ ಲಾಲ್ಬಾಗಲ್ಲಿ ಮಾಡೋದೇನೋ ಸರಿ, ಬಟ್ ಈ ಪರ್ಟಿಕ್ಯುಲರ್ಲಿ ಈ ಕಾಂಪ್ಲೆಕ್ಸ್ಗಳು ಅದು ಇದು ಇರುತ್ತೆ ನೋಡಿ, ಅಲ್ಲಿ ಹೋಗಿ ಮಾಡ್ಬೇಕಾಗತ್ತೆ. ಈ ಕಾಂಪ್ಲೆಕ್ಸ್ಗಳಲ್ಲಿ ಅಂಗಡಿ ಸಾಲ್ಗಳಲ್ಲಿ ಅಂಗಡಿಯಿಂದ ತಂದು ರೋಡ್ಗೆ ಹಾಕ್ತಾ ಇರ್ತಾರೆ, ಆಮೇಲೆ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅವ್ರುಗಳು ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ ರಾತ್ರಿ ಹೊತ್ತು. ಫಸ್ಟ್ ನಾವು ನಮ್ಮ ಮನೆ ನಮ್ಮ ಅಪಾರ್ಟ್ಮೆಂಟು ನಮ್ಮ ಬೀದಿ ನಮ್ಮ ಏರಿಯಾ ಎಲ್ಲ ಕ್ಲೀನ್ ಆಗಿದ್ರೆ ದೇಶನೂ ಕ್ಲೀನ್ ಆಗಿರತ್ತೆ ಅಂತ ರೇಖಾ. ಒಳ್ಳೆ ಮಾಹಿತಿ. ಪ್ಲಾಸ್ಟಿಕ್ ಮುಕ್ತ ಅನ್ನೋದು ಬಹಳ ಅವಶ್ಯಕತೆ ನಮಗೆ. ಫಸ್ಟ್ ನಾವು ಬದಲಾಗಬೇಕು, ನಮ್ಮ ಮನೆ ಬದಲಾಗಬೇಕು, ನಮ್ಮ ಮನೆ ಪಕ್ಕದಲ್ಲಿ ಬದಲಾಗಬೇಕು, ನಮ್ಮ ಊರು ಬದಲಾಗಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ನಿಂದ ಬಹಳ ಅನಾರೋಗ್ಯ ಕೆಡ್ತಾ ಇದೆ. ಇವತ್ತಿನ ಕಾಲದಲ್ಲಿ ಪ್ಲಾಸ್ಟಿಕ್ನಿಂದ ಬಹಳ ಅನಾರೋಗ್ಯ ಕೆಡ್ತಾ ಇದೆ. ಇದು ನಾಟಕ ಬಹಳ ಅತಿ ಅಮೂಲ್ಯವಾದದ್ದು, ಇದು ಬಹಳ ಅವಶ್ಯಕ, ಪ್ರತಿಯೊಬ್ಬರು ಪಾಲಿಸ್ತಕ್ಕಂಥದ್ದು. ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಆ್ಯಕ್ಚುಲಿ ಜನರಿಗೆ ಅರ್ಥ ಮಾಡಿಸಿ ಅವ್ರು ಏನು ಮಾಡಬೇಕು, ತಮ್ಮಿಂದ ಏನು ಮಾಡ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಎಂಜಾಯಬಲ್ ಆಗಿತ್ತು. ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ ನಾವು. ಈ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಹೆಂಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂತ, ಅದಕ್ಕೆ ಮಾತಾಡ್ತಾ ಇದ್ವಿ ಅವ್ರ ಜೊತೆ. ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳಿದ್ರಲ್ಲಿ ಎಷ್ಟೋ ತಿಳ್ಕೊಳ್ಳೋದಿದೆ. ನಾವು ನಮ್ಮಲ್ಲಿದ್ದು ಈಗಿಲ್ಲಪ್ಪ, ಎಲ್ಲದರಲ್ಲೂ ಪ್ಲಾಸ್ಟಿಕ್. ಪ್ರತಿಯೊಂದು ಒಂದು ಅಂಗಡಿಗೆ ಹೋದ್ರು ಪ್ಲಾಸ್ಟಿಕ್, ಒಂದು ಇದಕ್ಕೆ ಹೋದ್ರು ಅದು ಏನು ಕಸ ಅದನ್ನ ತಂದು ತುಂಬ್ತಾರೆ. ಭೂಮಿ ತಾಯಿಗೆ ಹೇಳಿದ್ದು ತುಂಬಾ ಸಂತೋಷ ಆಯ್ತಪ್ಪ. ಈಗ ಪ್ರಚಾರ ಮಾಡಿದ್ರೆ ಒಬ್ರಲ್ಲ 10 ಜನ ತಿಳ್ಕೊಂತಾರೆ, 10 ಜನದಿಂದ 100 ಜನ ತಿಳ್ಕೊಳ್ತಾರೆ. ನಿಜವಾಗ್ಲೂ ತುಂಬಾ ಧನ್ಯವಾದನಪ್ಪ ನಿಮ್ಗೆ. ನಿಮ್ಮ ಅವ್ರು ಹೇಳಿದ್ದೆ ಸರ್, ನಾವು ಅವ್ರು ಹೇಳಿದ್ದೇನೆ. ನಮ್ಗೂ ಪ್ಲಾಸ್ಟಿಕ್ ಎಲ್ಲ ಇಷ್ಟ ಇಲ್ಲ ಸರ್, ಅದು ಯೂಸ್ ಮಾಡೋದಕ್ಕೆಲ್ಲ ಇಷ್ಟ ಇಲ್ಲ. ನಾವು ಮನೇಲಿ ಬಳಸೋದೇ ಎಲ್ಲ ಸ್ಟೀಲು ಕಬ್ಬಿಣದೆಲ್ಲ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ. ನೀರು ಕುಡಿಯಲ್ಲ ಅದ್ರಲ್ಲಿ. ನಾವು ಮಾಡಬಾರ್ದು ಅಂತ ಹೇಳ್ತೀವಿ, ಈ ತರ ಮಾಡಬಾರ್ದು, ತಪ್ಪು, ಅದು ಸರಿ ಇಲ್ಲ, ಅದು ಕುಡಿಯೋದು ತಿನ್ನೋದು ಚೆನ್ನಾಗಿಲ್ಲ, ಅದಲ್ಲಿ ತಿನ್ಬಾರ್ದು ಅಂತ ಹೇಳ್ತೀವಿ ಸರ್. ತುಂಬಾ ಚೆನ್ನಾಗಿದೆ. ಎಲ್ಲ ನೀವು ಹೇಳ್ದಂಗೆ ಎಲ್ಲ ನಡ್ಕೊಂಡ್ರೆ ಒಳ್ಳೇದೇ. ನೀವು ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ಏನೇನು ಮಾಡಬೇಕೋ ಅದು, ಏನೇನು ಅವಾಯ್ಡ್ ಮಾಡಬೇಕೋ ಎಲ್ಲ ಅವಾಯ್ಡ್ ಮಾಡ್ತೀವಿ. ಮತ್ತೆ ಎಲ್ಲರೂ ಹಂಗೆ ಮಾಡಿದ್ರೆ ನಮ್ಗೆ ಎಲ್ರಿಗೂ ಒಳ್ಳೇದೇ. ಏನ್ ಬದಲಾಗಬೇಕು ನಾವೆಲ್ಲ ಮಾಡ್ತೀವಿ. ಇದು ಮುಂದೆಯಿಂದ ನನಗೆ ಗೊತ್ತಿದೆ, ಇದು ಮಾಡಬೇಕು, ಇದು ಮಾಡಬಾರ್ದು ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಪ್ಲಾಸ್ಟಿಕ್ ಎಲ್ಲ ಮಿನಿಮಮ್ ಯೂಸ್ ಮಾಡ್ತೀನಿ, ಅವಾಯ್ಡ್ ಮಾಡ್ತೀವಿ. ನಾನು